ನಮಸ್ಕಾರ ವೀಕ್ಷಕರೇ. ಇಂದಿನ ವಿಡಿಯೋದಲ್ಲಿ ನಾನು SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ನ ರಿನ್ಯೂವಲ್ ಯಾವ ರೀತಿ ಮಾಡೋದು, ಹಾಗೆಯೇ ಹೋದ ವರ್ಷ ಹಾಕಿದಂತಹ ಅಪ್ಲಿಕೇಶನ್ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀನಿ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ. ಈ ವಿಡಿಯೋದಲ್ಲಿ ನಾನು ವಿದ್ಯಾರ್ಥಿಗೆ ಜಮೆಯಾದಂತಹ ಅಮೌಂಟ್ನು ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ದುಡ್ಡು ಇವರಿಗೆ ಜಮೆ ಆಗಿದೆ ಅನ್ನೋದನ್ನು ನೀವೇ ನೋಡ್ಬೋದು. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದರೆ SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್. ಇದು 10ನೇ ತರಗತಿ ಮುಗಿದ ತಕ್ಷಣ ಹಾಕುವಂಥ ಸ್ಕಾಲರ್ಶಿಪ್. ಹಾಗಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲಲ್ಲಿ SSP ಪೋಸ್ಟ್ ಮ್ಯಾಟ್ರಿಕ್ ಅಂತ ಸರ್ಚ್ ಮಾಡಬೇಕು. ನೋಡಿ, ನಾನು ಹಾಕ್ತಾ ಇದ್ದೀನಿ SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್. SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನೀಡಿರ್ತೇನೆ. ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ನ ಓಪನ್ ಮಾಡ್ಬೋದು. ಈಗ ನಮಗೆ ಈ ರೀತಿಯಾಗಿ ಒಂದು ವಿಂಡೋ ಕಾಣಿಸುತ್ತೆ. ಮೊದಲೇ ಆಪ್ಷನ್ನೇ ಇರುತ್ತೆ ಕರ್ನಾಟಕ ಸರ್ಕಾರ SSP ಅಂಥೇಳಿ. ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅನ್ನುವಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಹೊಸ ಖಾತೆಯನ್ನು ಸೃಜಿಸಲು, ಹಾಗೆಯೇ ಆಲ್ರೆಡಿ ಖಾತೆ ಇವರಿಗೆ ಅಂದರೆ ಇರುವವರಿಗೆ ಬೇರೆ ಬೇರೆ ಕಡೆ ಕ್ಲಿಕ್ ಮಾಡಿ ಅಂತ ಇರುತ್ತೆ. ಫಸ್ಟು ಹೊಸ ಖಾತೆ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಈ ಸಾಲಿ 2024-25ನೇ ಸಾಲಿ ರಿನ್ಯೂವಲ್ ಅಂತ. ಅದನ್ನ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈಗ ನಾವು ಲಾಗಿನ್ ಆಗಬೇಕು. ಲಾಗಿನ್ ಆಗಬೇಕಾದ್ರೆ ನಮ್ಮ ಸ್ಟೂಡೆಂಟ್ ID, ಪಾಸ್ವರ್ಡ್ ಹಾಗೆಯೇ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಆಗಬೇಕು. ನೋಡಿ, ನಾನು ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡ್ತಾ ಇದ್ದೀನಿ. ಮಾಡಿದ ತಕ್ಷಣ ಲಾಗಿನ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಮಗೆ ಪ್ಲೀಸ್ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ 2024-25 ಅಂತ ತೋರಿಸುತ್ತೆ. ನಾವು ಓಕೆ ಕೊಡಬೇಕು. ಇದಾದ ತಕ್ಷಣ ನಮಗೆ ಸ್ಟೇಟಸ್ ಚೆಕ್ ಮಾಡೋದು ಯಾವ ರೀತಿ ಅಂತ ನಾನು ಮೊದಲಿಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ, ಇಲ್ಲಿ ನೀಲಿ ಕಲರ್ ಬಾಕ್ಸ್ನಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಇದೆ. ನಾವು ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಮಗೆ ಸೆಲೆಕ್ಟ್ ಅಕಾಡೆಮಿಕ್ ಇಯರ್ ಅಂತ ಇದೆ. ನಾವು ಹೋದ ವರ್ಷದಂದರೆ 2023-24 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ಈಗ ನಾವು ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ. ನೋಡಿ, ಆ ವಿದ್ಯಾರ್ಥಿಯ ಎಲ್ಲ ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ. ಇದು ಕಾಲೇಜ್ ಡೀಟೇಲ್ಸ್, ಹಾಗೆಯೇ ಪರ್ಸನಲ್ ಡೀಟೇಲ್ಸ್, ನೋಡಿ ಈ ರೀತಿ ನಮಗೆ ಇನ್ಫಾರ್ಮೇಷನ್ ತೋರಿಸುತ್ತೆ. ಈಗ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಕೂಡ ಇದೆ. ಇನ್ನು SSLC ಡೀಟೇಲ್ಸ್ ಹಾಗೆಯೇ ಆಧಾರ್ ಸೀಡಿಂಗ್ ಸ್ಟೇಟಸ್ ಎಲ್ಲನೂ ಕೂಡ ನಮಗೆ ಶೋ ಆಗುತ್ತೆ. ಆಮೇಲೆ ನಮ್ಮ ಬ್ಯಾಂಕ್ ಡೀಟೇಲ್ಸ್, ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಅಂತ ಇದೆ. ನೋಡಿ, ಇಲ್ಲಿ ನೋಡಿ, ಅಪ್ಲಿಕೇಶನ್ ವೆರಿಫೈಡ್, ಎಸ್. ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್, ಎಸ್ ಅಂತ ಇದೆ, ಅಂದರೆ ಅಪ್ರೂವ್ ಆಗಿದೆ. ಇನ್ನು ಸ್ಕಾಲರ್ಶಿಪ್ ಕಂಪೋನೆಂಟ್ಸ್ ಅಂತ ಇದೆ. ನೋಡಿ, ಅಪ್ರೂವ್ಡ್ ಎಸ್, ಅಮೌಂಟ್ 15,000. ನೋಡಿ, ಒಂದೇ ವರ್ಷಕ್ಕೆ 15,000 ಸ್ಕಾಲರ್ಶಿಪ್ ಅಮೌಂಟು ಜಮೆ ಆಗಿದೆ. ಈ ವಿದ್ಯಾರ್ಥಿ ಪ್ರಥಮ PUCಯನ್ನು ಓದ್ತಿರುವಂಥ ಒಬ್ಬ ವಿದ್ಯಾರ್ಥಿಯ ಸ್ಕಾಲರ್ಶಿಪ್ 15,000. ಈಗ ನಾವು ಈ ವರ್ಷದ ರಿನ್ಯೂವಲ್ ಸ್ಕಾಲರ್ಶಿಪ್ನ ಹಾಕೋದಕ್ಕೆ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು.
ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದಂಥ ಒಂದು 3 ಹಂತಗಳನ್ನ ತೋರಿಸುತ್ತೆ. ನಾವು ಪ್ರಥಮವಾಗಿ ಹಂತ 1 ಇದರ ಮೇಲೆ ಕ್ಲಿಕ್ ಮಾಡಬೇಕು. ಹಂತ 1 ಸ್ಟಡಿ ಕಾಸ್ಟ್ ಆ್ಯಂಡ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಅಪ್ಲೈ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ನಮ್ಮ ಸ್ಟಡಿ ಡೀಟೇಲ್ಸ್ ಸಿಗುತ್ತೆ. ಆಲ್ರೆಡಿ ನಮ್ಮದು ರಿನಿವಲ್ ಆಗಿರೋದ್ರಿಂದ ಆಲ್ರೆಡಿ ಎಲ್ಲ ಇನ್ಫಾರ್ಮೇಷನು ಫಿಲ್ ಆಗೇ ಇರುತ್ತೆ. ನಾವು ಹೊಸದಾಗಿ ಏನು ಹಾಕಬೇಕಾಗಿಲ್ಲ, ಅದು ಆಟೋಮೆಟಿಕ್ಕಾಗಿ ಫೆಚ್ ಆಗಿಬಿಟ್ಟಿರುತ್ತೆ. ಹಾಗೆಯೇ ಇಲ್ಲಿ ಪರ್ಸನಲ್ ಡೀಟೇಲ್ಸ್, ನಂತರ ವಿವರಗಳು ಅಂತ ಇದೆ, ಆಮೇಲೆ ವೈಯಕ್ತಿಕ ವಿವರಗಳು, ನೋಡಿ ನಾವು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಒಂದ್ಸಲಿ ಎಲ್ಲನೂ ಚೆಕ್ ಮಾಡ್ಕೋಬೇಕು. ಸರಿಯಾಗಿದ್ದರೆ ನಾವು ನೆಕ್ಸ್ಟ್ ಅನ್ನುವಂತಹ ಒಂದು ಬಟನ್ನ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕು. ಏನಾದರೂ ಮಿಸ್ಟೇಕ್ ಆಗಿದ್ದರೆ ನಾವು ಆ ಶಾಲೆಯ ಶಿಕ್ಷಕರನ್ನ ಸಂಪರ್ಕಿಸಿ ಎಡಿಟ್ ಮಾಡ್ಕೊಳ್ಬಹುದು. ಹಾಗೆಯೇ ಈಗ ಕಾಲೇಜ್ ಡೀಟೇಲ್ಸ್ ಅಂತ ಬಂದಿದೆ. ವಿದ್ಯಾರ್ಥಿ ಓದುತ್ತಿರುವಂಥ ಕಾಲೇಜ್ ಇನ್ಫಾರ್ಮೇಷನ್ ಇದು. ನೋಡಿ ಈ ರೀತಿಯಾಗಿ ಒಂದೊಂದೇ ನಾವು ಚೆಕ್ ಮಾಡ್ತಾ ಹೋಗಬೇಕು. ಮುಂದೆ ನೋಡಿ ಒಂದೊಂದಾಗಿ ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಚೆಕ್ ಮಾಡಿದ ತಕ್ಷಣ ನಾವು ಮತ್ತೆ ನೆಕ್ಸ್ಟ್ ಅನ್ನುವಂತಹ ಆಪ್ಷನ್ ಮೇಲೆ ಹೋಗಬೇಕು. ನಮಗೇನಾದರೂ ಚೇಂಜಸ್ ಇದ್ದರೆ ಎಡಿಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾನು ನೆಕ್ಸ್ಟ್ ಅನ್ನುವಂಥ ಕ್ಲಿಕ್ ಮಾಡಿದ್ದೀನಿ. ನೋಡಿ ನಾವು ಈ ರೀತಿಯಾಗಿ ನೆಕ್ಸ್ಟ್ ಮೇಲೆ ಹೊಡೆದಾಗ ನಮಗೆ ಈಗ ಹಾಸ್ಟೆಲ್ ಡೀಟೇಲ್ಸ್ ಅಂತ ತೋರಿಸುತ್ತೆ. ನಾವು ಡೇ ಸ್ಕಾಲರ್ ಆಗಿರೋದ್ರಿಂದ ನಾವು ಡೇ ಸ್ಕಾಲರ್ ಎಸ್ ಅಂತ ಮಾಡಿ ಫೈನಲ್ ಸಬ್ಮಿಟ್ ಕೊಡಬೇಕು. ನೋಡಿ ನಮ್ಮ ಅಪ್ಲಿಕೇಶನ್ ಈಗ ಸಬ್ಮಿಟ್ ಆಯಿತು. ನೋಡಿ ಇದು ಸರ್ಕಾರ ಕೊಡುವಂತಹ ಒಂದು ಸೌಲಭ್ಯ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆದುಕೊಳ್ಬೇಕು ಅಂತ ನಾನು ಈ ವಿಡಿಯೋದ ಮೂಲಕ ಮನವಿ ಮಾಡ್ಕೋತೀನಿ. ಹಾಗೆಯೇ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.